ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಇವತ್ತು ನಮ್ಮ ನಾಯಕರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು NDA ಅಭ್ಯರ್ಥಿ ಪರವಾಗಿ ಮನೆ ಬಾಗಿಲಿಗೆ ಮತಯಾಚನೆಗೋಸ್ಕರ ವಾತಾವರಣವನ್ನು ನೋಡಿದ್ರೆ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತು ಹಣಬಲವೋ ಜನಬಲವೋ ಅನ್ನುವ ವಾತಾವರಣ ನಿರ್ಮಾಣ ಆಗಿದೆ. ಹಣಕ್ಕಿಂತ ಜನಬಲ ಶಕ್ತಿ ಹೆಚ್ಚು ಅನ್ನೋದನ್ನು ನಾವೆಲ್ಲರೂ ಕಾಣ್ಬೋದಾಗಿದೆ. ಜನರು ಮನಸ್ಸು ಬದಲಾಗಿದೆ. ಜನರ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಇವತ್ತು ಏನು ಶ್ರಮಿಕ ವರ್ಗದಿಂದ ಬಂದಿರತಕ್ಕಂಥ ಬಡವನ ಬದುಕನ್ನ ಹೇಗೆ ಕಟ್ಟಬೇಕು ಅಂತ ಹೇಳಿ ತಿಳುವಳಿಕೆ ಇರ್ತಕ್ಕಂಥ ಎಲ್ಲರ ನಡುವೆ ಬೆಳೆದಿರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರಿಗೆ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ಏನು ತಮ್ಮ ಬದುಕಿನಲ್ಲಿ 4% ಮೀಸಲಾತಿಯನ್ನು ಕೊಡಿಸಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಪಕ್ಷಕ್ಕಿದೆ. ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಅನೇಕ ಯೋಜನೆಗಳು ಕೊಟ್ಟಂತ ಮಹಾಪುರುಷ, ಬಡವರಿಗಾಗಿ ಬದುಕನ್ನ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಕುಮಾರಣ್ಣವರು. ಇವತ್ತು ಈ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗ್ಲಿ, ಬಡವರಿಗೆ ಅನುಕೂಲ ಆಗ್ಲಿ, ಶ್ರಮಿಕ ವರ್ಗದಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ₹1 ಅಡಿಯಂತೆ 25,000 ₹1 1 ಅಡಿಯಂತೆ 25,000 ಅಡಿಗಳನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅಲ್ಪಸಂಖ್ಯಾತರು ಯಾರು ಮರ್ತಿಲ್ಲ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇವತ್ತು ಅಲ್ಪಸಂಖ್ಯಾತರು ಕುಮಾರಣ್ಣ ಅವರ ಋಣ ತೀರಿಸುವ ಕೆಲಸವನ್ನ ಮಾಡಬೇಕು ಅಂತ ನಾನು ಸಂಖ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ನಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನ ಕೊಟ್ಟು ಆಶೀರ್ವದಿಸಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ.